ಕೇಂದ್ರ ಸರ್ಕಾರ ಯುದ್ಧದ ನೆಪ ಹೇಳಿ ತೈಲ ದರ ಹೆಚ್ಚಿಸಿದೆ. ಹಿಂದೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದ ವೇಳೆ ಜನರಿಗೆ ಹೊರೆಯಾಗದಂತೆ ನೋಡಿಕೊಂಡಿದ್ದರು. ಆದರೆ ಈಗಿನ ಸರ್ಕಾರ ಎಲ್ಲದರಲ್ಲೂ ಬೆಲೆ ಏರಿಕೆ ಮಾಡುವ ಮೂಲಕ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಭರತೇಶ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಂಚರಾಜ್ಯ ಚುನಾವಣೆ ವೇಳೆ ಯಾವುದೇ ಕಾರಣಕ್ಕೂ ತೈಲ ಬೆಲೆ ಏರಿಸುವುದಿಲ್ಲ ಎಂದು ಹೇಳಿದ್ದ ಬಿಜೆಪಿ ನಾಯಕರು ಚುನಾವಣೆ ಮುಗಿಯುತ್ತಿದ್ದಂತೆ ಬೆಲೆ ಏರಿಸುವ ಮೂಲಕ ಜನರನ್ನ ಸಂಕಷ್ಟಕ್ಕೆ ದೂರಿದ್ದಾರೆ. ತಕ್ಷಣ ಬೆಲೆ ಏರಿಕೆ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ನಾವು ಬೆಲೆ ಏರಿಕೆ ಬಗ್ಗೆ, ರಸಗೊಬ್ಬರ, ಡೀಸೆಲ್, ಪೆಟ್ರೋಲ್, ಗ್ಯಾಸ್, ಕೀಟನಾಶಕ, ಬಿತ್ತನೆ ಬೀಜಗಳ ಬಗ್ಗೆ ಈಗ ರೈತರಿಗೆ ಆಗ್ತಿರೋ ಅನ್ಯಾಯಗಳು ಇವತ್ತಿನ ಈಗ ಮತ್ತೆ ಸಿಟಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ, ವಿದ್ಯಾರ್ಥಿಗಳಿಗೆ ಆಗಿರೋ ಅನ್ಯಾಯದ ಬಗ್ಗೆ, ಇದ್ರ ಬಗ್ಗೆ ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಚಿಕ್ಕಬಳ್ಳಾಪುರ ಇಟ್ಕೊಳ್ತೀವಿ. ಮತ್ತು ನಿಮಗೋಸ್ಕರ ನಿಮ್ಮಿಂದ ಸ್ವಲ್ಪ ಮಾಧ್ಯಮ ಮಿತ್ರರಿಗೆ ಹೇಳೋದಂದ್ರೆ ಸ್ವಲ್ಪ ಪ್ರಚಾರ ಇದ್ರ ಬಗ್ಗೆ ಇದಾಗಲಿ ಅಂತ ನಾವು ಬಂದಿದ್ವಿ. ಕೇಂದ್ರ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ಬಗ್ಗೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್, ರಸಗೊಬ್ಬರ, ಕೀಟನಾಶಕ, ರಸಗೊಬ್ಬರ ಸಿಗ್ತಿಲ್ಲ. ನಮಗೀಗ ನೋಡಿದ್ದೀರಾ ನೀವು, ರೈತರಿಗೆ ಅಷ್ಟು ಹೊಸದು ಯೂರಿಯಾ ಸಿಗ್ತದೆ, ಮತ್ತು 20 ಆನೆ ಮಾಡ್ಕೊ ಗೊಬ್ಬರ ಬೆಳೆಯೋಕ್ಕೆ ಗೊಬ್ಬರ ಸಿಗ್ತಿಲ್ಲ. ಎಷ್ಟು ಅಭಾವ ಆಗಿತ್ತು ಹೋದ್ಸಲ, ತುಂಬ ದಿನ. ಈಗಲೂ ಸಿಗ್ತಿಲ್ಲ, ಯಾವ ಸೊಸೈಟಿಗಳಲ್ಲಿ ಕೇಳಿ ಸಿಗ್ತಿಲ್ಲ. ಮತ್ತೆ ಕಳ್ಳ ಸಂತೆಯಲ್ಲಿ ಸಿಗ್ತಾರೆ, ಇದರಲ್ಲಿ ಬ್ಲಾಕಲ್ಲಿ ಮಾಡ್ತಾರಲ್ಲ ಅವ್ರ ಹತ್ರ. ಈಗ ಇಲ್ಲಿ 360 ರೂಪಾಯಿ ಇದ್ರೆ ಅವ್ರ ಹತ್ರ 900,000 ಕೊಟ್ಟು ತಗೋಬೇಕು. ಆ ಪರಿಸ್ಥಿತಿ ಆಗಿದೆ. ರಸಗೊಬ್ಬರನ್ನು ಕಮ್ಮಿ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟ. ರಸಗೊಬ್ಬರ ತುಂಬ ಕಾಸ್ಟ್ಲಿ ಆಗಿದೆ. ಈ ಒಂದು ಚೀಲ ಇದ್ದಿದ್ದು 560, 600 ಇದ್ದಿದ್ದು 1000, 1,500, 1,800, 2,000 ತನಕ ಹೋಗಿದೆ. DAP ಮತ್ತು 20 ಆನೆ ಮಾರ್ಕು, 15 ನಾವು ತುಂಬ ರಸಗೊಬ್ಬರ ಬೆಲೆ ಜಾಸ್ತಿ ಆಗ್ತದೆ. ಇದು ಕೇಂದ್ರ ಸರ್ಕಾರ ಇದು ನೋಡಿ, ಇವತ್ತು ನಮಗೆ ಸೈಕಲಲ್ಲಿ ಓಡಾಡಿ, ಇದ್ರಲ್ಲಿ ಓಡಾಡಿ ಪೆಟ್ರೋಲ್ ಡೀಸೆಲ್ ಕಮ್ಮಿ ಮಾಡಿ ಅಂತ ಹೇಳ್ತಾರೆ ಮೋದಿಯವರು. ಇವತ್ತು ನೋಡಿದ್ರೆ ಅವ್ರು ಫ್ಲೈಟಲ್ಲಿ ಇದು ಮುಗಿಯೋ ತನಕ ಬರೋದಿಲ್ಲ. ಅವರು 1 ವಾರ ಹೋಯ್ತು ನಾವು ಟೂರ್ ಹೋಗಿದ್ದಾರೆ, ಫಾರಿನ್ ಟೂರ್. ಮತ್ತೆ ಅವರೆಲ್ಲ ಮುಗಿಸ್ಕೊಂಡು ಬಂದು ಇದೆಲ್ಲ ತಣ್ಣಗೆ ಹಾಕೊಂಡು ಮತ್ತೆ ಬರ್ತಾರೆ. ಬೆಲೆ ಏರಿಕೆ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಧು, ಹರೀಶ್, ರಾಜೇಶ್, ಪ್ರಕಾಶ್, ಜಗದೀಶ್, ಮಂಜು ಉಪಸ್ಥಿತರಿದ್ದರು.